ಅತ್ತೆ ಜಾಸ್ತಿ ಹೊಟ್ಟೆ ನಿಂತಿತ್ತು ಅತ್ತೆ ಅತ್ತೆ. ಆಗೋಯ್ತು ಆಗೋಯ್ತು ಆಗೋಯ್ತು, ಸಮಾಧಾನ ಮಾಡ್ಕಮ್ಮ. ಹೆಂಗ್ ಸಣ್ಣಕ್ಕೆ ಇನ್ನೂ ತಡ್ಕೊಂತಿದ್ರೆ ಹಂಗೆ. ಹಾಂ, ಸಮಾಧಾನ ಮಾಡ್ಕೊ. ಅತ್ತೆ ಅತ್ತೆ ಏನು ಮಗುವತ್ತೆ? ಅತ್ತೆ ಏನು ಮಗುವನಾಗಲಿ, ತಾಯಿ ಮಗು ಆರೋಗ್ಯವಾಗಿದ್ದೀರಾ? ಮಗು ಕತೆ ಕಟ್ಕೊಂಡು ನಿಂಕೇನು? ಹಾಂ, ಏ ಅಂಬುಜಿ, ಇನ್ನೊಂದು ಉರಿ ಹಾಕೋಗಮ್ಮ, ಸಾವಿತ್ರಿ ಉಳ್ಕೊಂಡು ಸ್ನಾನ ಮಾಡಿಸ್ಬಿಡೋಣ. ಹ್ಞೂ ಸರಿ ಅತ್ತೆ. ಏ ಅಂಬುಜಿ, ಮಗು ಎತ್ಕಮ್ಮ. ಅತ್ತೆ ಏನು ಮಗುವತ್ತೆ? ಹೆಣ್ಣು ಮಗು. ಹೆಣ್ಣು ಮಗು ಆಗ್ಬಿಟ್ಟ ಅತ್ತೆ. ಸುಳ್ಳು ಹೇಳ್ಬೇಡ ನೀನು, ನಂಗೆ ಗಂಡು ಮಗುವೆ ಆಗೋದು. ಲೈ ನೋಡಿಕ, ಹೆಣ್ಣು ಮಗು. ಲೇ ಬಾರೆ ಎತ್ಕ ಬಾರೆ, ಮಗುಗೆ ಚಳಿ ಹೊಡಿತದೆ, ಮುಂಜು ಬೀಳ್ತದೆ ಆಚೆ. ಒಂಚೂರು ಮೈ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆಗೆ ಹಾಕಿದ್ರೆ ಆಯ್ತು. ಅಂಬುಜಿ ಹಾಂ ಬನ್ನಕ ಇರೋಗಮ್ಮ, ಸಾವಿತ್ರಿ ನೀರೊಳಗೆ ಇನ್ನೊಂದು ಉರಿ ಹಾಕ್ಬಿಡೋಗಮ್ಮ. ಅತ್ತೆ ಕೂಸು ನೋಡತ್ತೆ ಹಿಂಗೋ ಎತ್ತಲ್ ತುಂಬ. ಹಾಂ ಏಯ್ ಅಮ್ಮಯ್ಯ ಪುಟ್ಟೆ ಪುಟ್ಟಿ ಇಲ್ಲಿ ನೋಡೆ ಕಂಟೆಗೆ, ನಾನು ನಿಮ್ಮ ಚಿಚ್ಚಿ ಬಂದಿದ್ದೀನಿ. ಅಯ್ಯ ಯಾವುದೋ ಒಂದು ಕಾಪಲ್ ನಾಲ್ಕು ಹುಟ್ಟದೆ, ಅವಳು ಬಡ್ಕೊಂತ ಇದ್ದಿದ್ದಕ್ಕ ಹುಟ್ಟಿರೋದಕ್ಕ ಸರಿ ಈಗದೆ. ನಾನೆಲ್ಲ ಗಂಡು ಮಗು ಹುಡ್ತದೆ ಅಂತ ಬೇಮಿ ಕಂಡಿದ್ದೀನಿ. ಕಾಪಲ್ ನಾಲ್ಕು ನಿಂತವಳೆ. ಓಹೋ ಅಯ್ಯೋ ಯಾವುದೋ ಒಂದು ಬಿಡತ್ತೆ, ಯಾವುದೋ ಒಂದು ಹೆಂಗ ಮಗು ಬಣ್ಣಂತೆ ಆರಾಮ್ಗವ್ರ ಅಷ್ಟೇ ಸಾಕು. ಕೊಡತ್ತೆ, ಸ್ನಾನ ಮಾಡಿಸ್ಕೊಂಬತ್ತೀನಿ. ಇಂದ ಎದ್ಕೊಂಡೋಗು. ಅವನು ರಾಮನ ಯಾವನ ಬಟ್ಟೆಗಳಿದ್ರೆ ಹಾಕು. ಫಸ್ಟು ಮಕ್ಳಿಗೆ ಹಳೆ ಬಟ್ಟೆಗಳು ಹಾಕ್ಬೇಕು, ಬಟ್ಟೆಗಳು ಚೆನ್ನಾಗಿ ಓದಿ ಬರ್ತವೆ. ಎತ್ಕೊಂಡೋಗು. ಓಹೋ ಹೆಂಗೆ ಸಾಕೋಳು ನೋಡು ಮಗುನ. ತಾನು ಮಾತ್ರ ಗಂಟ್ಲು ಗಾನ ತಿನ್ನೋಳು. ಅದು ಏನು ಕತೆನೋ ಏನೋ, ಒಳ್ಳೆ ಶಿಳ್ಯಾಕೆ ಹಾಕ್ನಿದ್ದಂಗೆ ಅದೇ. ಅದೇ ಜಾಸ್ತಿ ಚಿಕ್ಕ ಮಗು ಅಲ್ಲ, ನೀರಿಡಕ್ಕೆ ಆಗಲ್ಲ. ಬಾತೆ ಬಚ್ಚಿಟ್ಟಕ್ಕೆ ನೀರು ಇಟ್ಬಿಟ್ಟು ಅದ್ದೆದ್ ಬಿಡೋಕೆ ಸರೋತದೆ. ಅದೇ ಅಂಬುಜತ್ತೆ ಒಟ್ಟಾಯ್ತದೆ, ಎರಡು ಮುದ್ದೆ ಇಟ್ಟು ತಿನ್ನು ರಾತ್ರಿಯಿಂದ ಅದೇ ಸರೋತದೆ. ಓಹೋ ಎದ್ದು ಬಿಟ್ಟು ಅವಳು ಜೋಳಿ ಎರಡು ಗಂಡು ಮಕ್ಕಳು ಯಮನ್ಗೆ ಹೊಟ್ಟೆ ಹಚ್ಚಿದೆ, ಮುಚ್ಕೊಂಡತ್ ಮಲ್ಕೊಂಡಿಲ್ಲ. ಏ ಅಂಬುಜಿ ಬೀಳ್ತಾವ ನಿಂಕ ಏಟ್ಗಳು. ಯಾವ್ದೋ ಒಂದು ಮಗು ಆಯ್ತಲ್ಲ ಬಿಡು, ಅದೇ ಬೇಕು ಇದೇ ಬೇಕು ಅಂದ್ರೆ ನಾವೇನು ಬೊಮ್ಮಿಗೆ ಮಾಡಿಕೊಂಡಿದ್ದೀರಾ? ಹಾ, ಆ ಮಗುಕ್ರೆ ಅಷ್ಟು ಮೈ ತೊಳಿ ಹೋಗಿ ತಲೆಗೆ ಹಾಕ್ಬೇಡ ಚಳಿ. ಮೈ ತೊಳ್ದ ಯಾವನ ರಾಮನು ಬಟ್ಟಿಗ್ಲವೇನೋ ಮೈ ತುಂಬ ಹಾಕ್ರಿ, ತಲೆಗೆ ಟೋಪಿ ಎಲ್ಲ ಇಕ್ರೆ. ಮಾಡ್ತಿರ್ ಬಿಡು. ಏಯ್ ಎತ್ಕೊಂಡ್ ನಡಿಯ ನಡಿ, ಬಚ್ಚಲಕ್ಕೆ ಎತ್ಕೊಂಡ. ಬೊಮ್ಮೆ ದಂಗಳತ್ತೆ ಕೂದ್ಲು ನೋಡತ್ತೆ ಹೆಂಗವೇ ಒತ್ತುಗ, ಅದು ಉಂಗುರ್ ಕೂದ್ಲು. ಅವೇ ನಡಿ ಎತ್ಕೊಂಡ. ನೋಡ್ಕೊಂಡು ನಿಂತಲ್ ತಡಿ ಇಲ್ಲಿ. ನಂಗೆ ಇದು ಬತ್ತ ನಾನು ಮಲ್ಕೊಬೇಕು. ಇವಳು ಹೊಟ್ಟುಟ್ಟೋಗ ಬಾಣ ಅಂತ ಹೇಳಿ ಮನೆಯಾಗಿನ ಮಲ್ಕೊಳ್ಳೋದೆಲ್ಲೇ ದೊಡ್ಡವನ್ನ ಎಬ್ಬಿಸು, ಸೈಕಲ್ ಹಾಕೊಂಡು ಹೋಗಿ ಅವ್ರ ಅಮ್ಮನ ಕೇಳ್ಬಿಟ್ಟು ಬರ್ಲಿ, ಬಂದು ಕರ್ಕೊಂಡು ಹೋಗ್ಲಿ. ಹೆರಿಗೆ ಆಗಿದ್ದಿಲ್ಲೇ ಇನ್ನೇನು ಕರ್ಕೊಂಡು ಹೋಗೋದು ಆಯ್ತಲ್ಲ ಬಿಡು. ಅಯ್ಯೋ ನನ್ನ ಕೈಲಾಗಲ್ಲಮ್ಮ ಮಾಡಕ್ಕ, ನನ್ಕೇನು ಯಾವಾಗ ಒಂದೇ ವಯಸ್ಸೆ, ನಾನೇನು ವಯಸ್ಸು ಹುಡ್ಗಿನಿ ಯಮ್ಮಗ್ ಬಾಣ ಅಂತಾನ ಮಾಡಕ್ಕ, ನನ್ನ ಕೈಲಾಗಲ್ಲಮ್ಮ. ಲೇ ನಿಧಾನ ಬುಜ್ಜಮ್ಮಯ್ಯ, ಅಲ್ಲೇ ಅಂಬುಜೆ ಎಳೆ ಮಗುವಿನ. ನಾನು ಹೋಗಿಲ್ಲ, ನಾನು ಇಲ್ಲಿ ಕುಕ್ಕರ್ ಬಡ್ಕೊಂಡಿದ್ದೀನಿ. ಸಾವಿತ್ರಿ ನೀರು ಇಡ್ತಾವಳು ಮಗುಕ. ಅಯ್ಯೋ ನಿನ್ನ ಒಟ್ಟುದಾಗ ಹೋಗಿ ನೀರ್ಗಿರು ಬಾಯಿ ಕಟ್ಬಿಟ್ಟಾಳು. ಮಗುಗೆ ನೆಗಡಿ ಬರ್ತದ, ಹೋಗಿ ಎಳೆ ಮಗು ಅದು. ಅಯ್ಯೋ ಇವಳಿಗೇನಪ್ಪ ಬಂದಿರೋದು, ಗಂಡು ಮಗು ಅಂತ ಸಾಯ್ತಾಳೆ. ಲೇ ಹೆಣ್ಮಕ್ಳು ಆಗೋದೋಗೆ ಗಂಡು ಮಕ್ಳು ಆಗಲ್ಲ. ಅಂಬುಜೆ ಎದ್ಗೋತಿಲ್ಲ, ಓದಿನ್ ಬಿಡು. ಸಾವಿತ್ರಿ ಹಂಗೆ ನಿಧಾನ ಗೆದ್ದಳಮ್ಮ, ಒಂಚೂರು ಮೈ ತಗೊಂಡಿಯ, ಇಲ್ಲಾಂದ್ರೆ ಮಲ್ಕೊಳಕ್ಕಾಗಲ್ಲ. ಎದ್ದೇಳು. ಅತ್ತೆ ಆಗಲ್ಲತ್ತೆ. ಸಾವಿತ್ರಿ ಬಮೇಲೆ ಏನತ್ತೆ ಅಂತ ಇಟ್ಕಮ್ಮ. ಸರೋಜಿಗ ನಿಧಾನವಾಗಿ ಹಂಗೆ ಕರ್ಕೊಂಡು ನಡಿ ಬಚ್ಚಲಕ್ಕ. ಎದ್ದೇಳಕ್ಕ ಸರೋಜಕ್ಕ ಎದ್ದೇಳು. ಅದೇ ನಮ್ಮ ಅಮ್ಮನವ್ರ ಮನೆಗೆ ಯಾರು ಇಲ್ಲ ನೋಡ್ಕೊಳಕ್ಕ, ನಮ್ಮ ಅಮ್ಮನ ಒಬ್ಳೇ ಓದ್ಲಾಡ್ಬೇಕು. ನಾನು ಹೋಗು ಇಲ್ಲೇ ಇರ್ತೀನಿ. ಅದು ಮುಂದಿನ ಮಾತು. ಇವಾಗ ಎದ್ದೇಳು ನೀನು, ಎದ್ದೇಳು. ಅಲ್ಲಡಮ್ಮ ತಾತನು ಹಣ್ಣು ಎಲ್ಲ ಹೆಂಗ್ ಪಚ್ಚಂದವ್ರೆ. ಹಾಂ ನೀನು ಪಚ್ಚಂತಿಯಮ್ಮ ಅಲ್ಲಿ ಪಚ್ಚಂತಿಯಾ? ಓಹೋ ಅವಾಗೆ ಕಣ್ ತೆಗೆದ್ಬಿಡ್ತಲ್ಲಮ್ಮ ಇದು ಬೊಮ್ಮೆ, ಅವಾಗೆ ಕಣ್ ತೆಗೆದ್ಬಿಡ್ತು. ಕಣ್ ತೆಗೆದ್ಬಿಡ್ತೈತಲ್ಲಮ್ಮ ಇದು ಬೊಮ್ಮೆ. ಸಾವಿತ್ರಮ್ಮ ಮವ ಏನು ಮದು ಮಗು ಹೇಳ್ತದೆ? ಮವ ಸರೋಜಕ್ಕನ ಕೆರ್ಗೆ ಆಯ್ತು. ಹೆರಿಗೆ ಆಯ್ತು, ಮಗು ಬಾಣಂತೆ ಆರಾಮಗವ್ರೇನಮ್ಮ? ಹ್ಞೂ ಮವ ಆರಾಮಗವ್ರೆ. ಓ ಎತ್ಕೊಂಬಂದಿದ್ಯಾ? ಹ್ಞೂ ಮವ ಸರೋಜಕ್ಕಂತ ಸ್ನಾನ ಮಾಡಿಸ್ತವ್ರೆ ಅತ್ತೆನೂ ದೊಡ್ಡತ್ತೆ, ಅದಕ್ಕೆ ನಾನು ಎತ್ಕೊಂಬಂದೆ. ಎಲ್ಲಮ್ಮ ಕೊಡಮ್ಮ ಕೊಡು. ಓಹೋ ಕಣ್ಣು ಬಿಟ್ಬಿಟ್ಟದಲ್ಲಮ್ಮ. ನಮ್ಮ ಕಾಲದಾಗೆಲ್ಲ 1 ತಿಂಗಳು 15 ದಿವಸ ಆದರೂ ಕಣ್ಣು ಬಿಡ್ತಾ ಇರಲಿಲ್ಲ. ಇವಾಗಿನ ಮಕ್ಳಿಗೆ ಏನಮ್ಮ ಅವಾಗೆ ಕಣ್ಣು ಬಿಟ್ಬಿಟ್ಟವ್ರೆ. ಹಾಂ ಏನು ಮಗುವಮ್ಮ? ಹೆಣ್ಣು ಮಗು ಮವ. ಓ ಮಂಗಳವಾರ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಟ್ಟವಳಮ್ಮ. ಮಹಾಲಕ್ಷ್ಮಿ ಪುಟ್ಟಲಕ್ಷ್ಮಿ ಅಲ್ಲಮ್ಮ. ಹಾಂ ನೋಡು ನಿಮ್ಮ ಅಣ್ಣು ಜ್ಞಾನ ಇಲ್ದಿರ ನಿದ್ವತಾವ ಅವನು. ಏ ರಾಮು ಇಲ್ಲೋಡು, ನಿನ್ನ ತಂಗಿ ಬಂದವಳೆ, ಎದ್ದೇಳು. ಓ ಎದ್ದೇಳು ಮವ. ಇವನು ನಿದ್ದೆಗೂ ಅನ್ನ ಅಂತ ಅವನ ಅನ್ನ ಅಷ್ಟು ಎತ್ಕೊಂಬಂದು ತಿನ್ನಿಸ್ಲಾ? ಅಯ್ಯೋ ಹುಚ್ಚು ಮಗುವೆ, ನಾನು ಆವತ್ತ ನಿಂಗೆಲ್ಲ ಹೇಳಿದ್ದೀನಲ್ಲ, ಅವನು ನನ್ನನ್ನು ಅಣ್ಣ ಅನ್ನೋದಮ್ಮ, ಅನ್ನ ಅಲ್ಲ. ಇದೇನು ಮವ ಹಿಂಗೆ ಹೇಳ್ತಾ ಇದ್ದೀರಾ? ಹೂನಮ್ಮ ಅಣ್ಣ ಅನ್ನೋದು. ಅವನು ಆವತ್ತಿಂದ ಅಂತ ಇದ್ನಲ್ಲ, ನಾನು ಹೇಳಿದ್ನಲ್ಲ ಎಂಟ್ರಾಮ್ನೇನಮ್ಮ ಇವನು ಅಂತ. ಅದಕ್ಕೆ ಅಣ್ಣ ಅಂತ ಕೂಗೋದನ್ನ ನಿಮ್ಗೆ ಅನ್ನ ಅಂತ ಕೇಳಿಸ್ತದಷ್ಟೇ.
ಅಯ್ಯೋ ಮವ ಅವನು ಅಣ್ಣ ಅಣ್ಣ ಅನ್ನೋಗ ನಾನು ಅನ್ನ ಎತ್ಕೊಂಬಂದು ಯಾವಾಗ್ಲೂ ತಿನ್ನಿಸ್ತಾ ಇದ್ನಿ, ತಿಂತಾ ಇರಲಿಲ್ಲ ಅವನು. ನಂಗೆ ಅರ್ಥ ಆಗಿಲ್ಲ ಮವ, ಇವಾಗ ಅರ್ಥ ಆಯ್ತು. ಅನ್ನ ಅಲ್ಲಮ್ಮ ಅವನು ಅಣ್ಣ ಅನ್ನೋದು. ಅಯ್ಯೋ ವಯಸ್ಸಿಗೆ ಮೀರಿದ ಬುದ್ಧಿ ಅಲ್ಲ ಮವ ಇವನ್ಕ. ಆ ಸಂಬಂಧಿಗಳಂದ್ರೆ ಹಂಗೇನಮ್ಮ, ಸಂಬಂಧಿಗಳಂದ್ರೆ ಹಂಗೆ. ಏಯ್ ಏಯ್ ಪುಟ್ಲಕ್ಷ್ಮಿ, ಪುಟ್ಲಕ್ಷ್ಮಿ, ಹಾಗೆ ಹೇಳ್ತಾ ಇರೋದು ನೀನ, ಹಾಗೆ ಹೇಳ್ತಾ ಇರೋದು ನೀನ, ಅಳಬಾರ್ದು ನೀನು. ನಾನಿದ್ದೀನಿ ಅಣ್ಣವನೇ. ಹಾಂ, ಎಷ್ಟೊಂದು ಜನ ಇದ್ದೀರಿ, ನೀನು ಹಾಗೆ ಹೇಳೋದು ನೀನು. ಬಾಣಂತಿನ ಚೆನ್ನಾಗಿ ನೋಡ್ಕೊಳ್ರಮ್ಮ. ಮಗುವೇನೋ ಹತ್ತು ಬಿದ್ದು ದೊಡ್ಡದಾಗ್ತದೆ. ಈ ಹೆಣ್ಮಕ್ಳು ಬಾಣಂತಂದಾಗ ಹುಷಾರಾಗಿರ್ಬೇಕಮ್ಮ. ಅದೇನೋ ಸನುಪಾತ್ಕಂತ ಆಗ್ತದಲ್ಲ, ಅದಾಗ್ಬಿಟ್ರೆ ಬೋಲೆ ಇದಮ್ಮ, ಹುಷಾರಾಗಿ ನೋಡ್ಕೊಬೇಕಮ್ಮ. ಹ್ಞೂ ಮವ, ಅದೇ ಬಾವನ್ ಬೆಳಗ್ಗೆ ಹೋಗಿ ಹೇಳ್ಬಿಟ್ಟು ಬರ್ತಾರಂತೆ, ಅವ್ರ ಅಮ್ಮನ ಕರ್ಕೊಂಡು ಹೋಗ್ಬೋದಾ? ಏನು ಬೇಡ, ಇಲ್ಲೇ ಇರ್ಲಿ. ಮನೆ ತುಂಬ ಜನ ಇದ್ದೀರಿ, ಯಾರೋ ಒಬ್ರು ನೋಡ್ಕೊಂತೀರಿ. ಅಲ್ಲಿ ಯಾರವ್ರೆ ಇರೋದು 3 ಜನ. ಬಾಣಂತನ ಮಾಡೋದಂದ್ರೆ ಸುಮ್ಮನೆನೇನಮ್ಮ. ಏನು ಬೇಡ, ಇಲ್ಲೇ ಇರ್ಲಿ ಬಿಡಮ್ಮ, ಎಲ್ಲೂ ಹೋಗೋದು ಬೇಡ. ನಮ್ಮ ಮಗು ನಮ್ಮ ಮನೆಗೆ ಇರ್ಲಿ. ಏ ಸಾವಿತ್ರಿ, ಇವಳಿಗೆ ಬಟ್ಟೆಗಳು ಕೊಡ್ಬಾ. ಸರೋಜಿಕಾ ಕೊಡೋಗಳು ಬಟ್ಟೆಗಳು ಕೊಡೋದು, ಹಾಕೊಂಡು ಹೋಗು, ಸೆಳಿ ಹೊಡಿತದೆ. ಗಂಡು ಮಗು ಅನ್ಕೊಂಡಿದ್ದೀಯೇನು? ಅಲ್ಲ, ಹೆಣ್ಣು ಮಗು ಅಂತೆ, ಅದೇ ನಿಂಗೆ ತಿಳಿದ? ಹ್ಞೂ, ಹೆಣ್ಮಗು ಎತ್ತಾವಳೆ. ಅಯ್ಯಮ್ಮನ ಹಾರಾಡ್ತಾ ಇದ್ದಿದ್ದು ನೋಡಿ, ಇನ್ನೆಲ್ಲೇ 1 ಡಜನ್ ಗಂಡು ಮಕ್ಳು ಇರ್ತಾರೋ ಅಂತ ಅನ್ಕೊಂಡಿದ್ನಿ. ಏನಕ್ಕೆ ಬೇಕಿತ್ತು? ಕುಡಿತಾ ಎತ್ಕೊಂಡಾಗ ಅಲ್ಲಿ ಮಲಸ್ತೀನಿ, ಹಾಲು ಕುಡಿಸ್ತಾಳೆ. ಅಯ್ಯಯ್ಯ, ನೀನೊಂದು ಹೆಣ್ಣಲ್ಲ, ಮರ್ತೋಗ್ಬಿಟ್ಟಿದ್ದಂಗಿದೀಯಾ ನೀನು? ಹೆಂಗ್ಸ ಇಲ್ಲ ಅಮ್ಮಾರಿನ? ಹಾಂ, ನಿನ್ ಕಣ್ಣಕ್ಕೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಯಾಕ ಹಂಗಂತ ಇದೆಯಾ? ಮತ್ತೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಏನು ಗಳಿದ್ರೆ ಯಾರು ತಾನೇ ಕೋಪ ಬರಲ್ಲ? ನೀನು ಒಂದು ಹೆಣ್ಣು ತಾನೆ. ಹೆಣ್ಣು ಮಗುನ ಅಂತ ಕೇವಲವಾಗಿ ಮಾತಾಡ್ತೀಯಲ್ಲ ನೀನು. ಹಾಂ, ಅದಕ್ಕೆ ಕೇಳಿದ್ನಿ, ಎಲ್ಲೋ ಅನುಮಾನ ಬಂದು ಹೆಣ್ಣೋ ಎಮ್ಮಾರಿನೋ ಅಂತ. ಯಾಕ 45 ವರ್ಷದಿಂದ ಸಂಸಾರ ಮಾಡ್ತಾ ಇಲ್ಲ, ನಿನ್ ಜ್ಞಾನ ಇಲ್ಲ? ಅದೇ ಹೆಂಗ್ಸ ಅಲ್ಲ ಅಂತ ನಾನು ಹೇಳಿಲ್ಲ. ಏನು ಮಾತಾಡ್ತೀಯಲ್ಲ ಅಂಬುಜಿ? ನಗಿಬೇಕು ಅಳಬೇಕು ನಾಕಂತೂ ಒಂದು ತಿಳಿದು. ಹೆಣ್ಣು ಮಗುವನಾಗ್ಲಿ ಗಂಡು ಮಗುವನಾಗ್ಲಿ ಅದು ಶಾನ್ ಬಗ್ರ ಮೊಮ್ಮಗಳೇ. ಯಾವುದೋ ಒಂದು ಮಗು ಎತ್ಕೊಂಡೋಗಿ ಕೊಡೋಗು. ಅಯ್ಯ ಕರ್ಮ. ಓಹೋ, ಏನ್ ಬಲ್ ಕಿಸಿತಾ ಇದೆಯಾ? ಮಂಗಳವಾರ ಮಹಾಲಕ್ಷ್ಮಿ ಹುಟ್ಟವಳೆ, ನಮ್ಮ ಮಹಾಲಕ್ಷ್ಮಿ ಪುಟ್ಲಕ್ಷ್ಮಿ. ಇನ್ನು ಕಿಸಿದಿಲ್ಲ, ಇನ್ನೇನು ಮಾಡಬೇಕು? ನಿನ್ನಂಗೆ ಊದಿಸ್ಕೊಂಡಿರ್ಬೇಕಾ ಕಪಲ್ನಕ್ಕೆ ನನಗೆ? ಹೋಗ್ಯ ಎತ್ಕೊಂಡೋಗ್ಯ. ಹೆಣ್ಣು ಮಗು ಅಂತ, ಹೆಣ್ಣು ಮಗು ಯಾವುದಾದ್ರೆ ಏನು? ಇವಾಗ ನಮಗೂ ಆಗಿಲ್ಲ, ಸರಸ್ವತಿ ಇಲ್ಲ, ಅದು ಹೆಣ್ಣು ಮಗು ತಾನೇ. ನಂಗೆ 2 ಗಂಡು ಮಕ್ಳು ಆದ್ಮೇಲೆ ಹೆಣ್ಣು ಮಗು ಆಗಿತ್ತು. ಅವ್ರಿಗೂ ಇನ್ನೊಂದು ಗಂಡು ಮಗು ಆತದ, ಹೋಗು, ಪರವಾಗಿಲ್ಲ. ಒಂದಲ್ದಿರ 10 ಹೋಗು, ಸಾಕು. ಕೆಪಾಸಿಟಿ ಅದೇ, ಅವ್ನು ಸಾಕ್ತಾನೆ. ನಿಂಗೆ ಯಾಕೆ ಇವಾಗ ಬಾಧೆ? ಯಾಕಂದ್ ನೋಡ ಅವ್ನು ಸಿಕ್ಕೊಂಡು ರೂಮಾಗೆ ಏನು ಮಲ್ಕೊಂಡಿರ್ಬೋದಿನ? ಇಬ್ರು ಜೊತೆಗೆ ಮಾತಾಡ್ತಾ ಇದ್ರು, ಅವಾಗ ಇಲ್ಲಿ ಕುತ್ಕೊಂಡು. ಇಬ್ರು ಎಲ್ಲೋ ಹೋಗ ರೂಮಾಗ ಮಲ್ಕೊಂಡವ್ರೆ. ಹೋಗಿ ಎಬ್ಬರ್ಸೋಗು, ಮಗಳು ನೋಡ್ಲಿ. ತಡಿ ಎಬ್ಬರಿಸ್ತೀನಿ. ಹಿಂದಳೆ ಮಗು ಎತ್ಕೊಂಡೋಗೆ. ಸಾವಿತ್ರಿ ಬತ್ತಾಳೆ ಇರೋ. ಒಳ್ಳೆ ಅಂಬುಜೆ. ಸರೋಜೆ ಅದಕ್ಕೆ ಮಕ್ಕ ಹಂಗೆ ಕಂಡಿದ್ಯಾ? ಓಹೋ, ನನ್ನ ಮಗಳು ನೋಡಮ್ಮ, ನಾನಿದ್ದಂಗೆ ಅವಳೆ. ಆ ಕೂದಲು ನೋಡ ನನಗಿದ್ದಂಗೆ ಅವಲ್ಲ ಸರೋಜಿ. ಅವೇ ಯಾಕೆ, ಏನೈತೆ? ನಾನು ಗಂಡು ಮಗು ಆಗ್ತದಂತ ಸಿಕ್ಕೊಂಡಿದ್ನಿ. ಗಂಡು ಮಗು ಎರ್ದಿದ್ರೆ ಆಗ್ದೇನೋ, ಯಾವುದೋ ಒಂದು ಆಯ್ತಲ್ಲ ಬಿಡು. ನೋಡ ನನ್ನ ಮಗಳು ಹೆಂಗವಳೆ, ರಾಣಿ ಇದ್ದಂಗವಳೆ. ಏಯ್ ಅಮ್ಮ, ಯಾವ ಪುಟ್ಟಿ ಕಂಡ್ಬಿಡೆ, ನಾನು ನಿಮ್ಮ ಅಪ್ಪನ ಬಂದಿದ್ದೀನಿ. ಎತ್ಕೊಂಡೋಗು, ಎತ್ಕೊಂಡೋಗ ಮಲ್ಸೋಗು. ಎಲ್ಲಿ ಮಲ್ಸೋಗು? ದೊಡಮ್ಮ ಏಯ್, ಅವಾಗೆ ಬಂದ್ಬಿಟ್ಟೆ ನಾ ಬಾಣಂತೀರೋ ಮನಕಲ್ಲೇ. ನಡಿ ಎದ್ದ ಅಷ್ಟ. ದೊಡಮ್ಮ ಬಲ್ಲೆ. ದೊಡನೆ ನಿಗ್ ತಿಳಿಯಲ್ಲ, ನಡಿಯ ಮೂಗು ಅದೇ ಬಾಣಂತಿ ಅವಳೆ. ಕಿಲಿಂಗ ಕೈ ಕಾಲು ತೊಳ್ಕೊಂಡು ಬರ್ಬೇಕು. ಇದೇನಿದೆ ಇಷ್ಟೊತ್ತು ನಂಗೆ ಎದ್ದು ಏನ್ ಮಾಡ್ತಾ ಇದ್ದೆ ನೀನು ಸೆಳೆಗ? ದೊಡಮ್ಮ ಸರೋಜಿ ನೋಡು, ಹೆಣ್ಣು ಮಗು ಆಗಿರೋದಕ್ಕ ಹೆಂಗ್ ಮಾತಾಡ್ತಾವಳೆ. ಅವಳ್ಕನು ಅವ್ರ ಅತ್ತಿಗೆ ಗಂಡು ಮಗು ದೆವ್ವ ಹಿಡಿದ್ಬಿಟ್ಟದ ಹೇಳು. ಗಂಡು ಮಗು ಅಂತ ಹುಟ್ಟು ಬೀಳ್ತಾವ್ರೆ ಅತ್ತೆ ಸೊಸೆ ಇಬ್ರುನು. ಯಾವ್ದೋ ಒಂದು ಮಗು ಆಯ್ತಲ್ಲಪ್ಪ ಅಂದಿರಾ. ದೊಡಮ್ಮ ನನ್ನ ಮಗಳು ನೋಡ ನಾನಿದ್ದಂಗೆ ಹೇಳು, ಕೂದಲೆಲ್ಲ ನಂಕಿದ್ದಂಗೆ ಅವೆ. ಅದೇನೋ ಹೇಳ್ತಾರಲ್ಲ ಶಾಸ್ತ್ರ, ಬೀಜಂತೆ ವೃಕ್ಷ ಅಪ್ಪನಂತೆ ಮಗಳು ಅಂತ. ಇವನೇನೋ ಹೊಸ್ಗ ಹೇಳ್ತಾವನೆ. ನಡಿಯ ನೀನ ಎದ್ದಾಶ್ ನಡಿಯ. ಬೆಳಗ್ಗೆ ಹೋಗ್ಯ ನಿಮ್ಮ ಅತ್ತಕ್ಕಂಗೆ ಹೇಳ್ಬಿಟ್ಟು ಬಪ್ಪ. ಕರ್ಕೊಂಡು ಹೋಗ್ಲಿ, ಇಲ್ಲೇ ಇರಂಗಿದ್ರೆ ಇಲ್ಲೇ. ಹೋಗು ದೊಡಮ್ಮ, ಅವ್ರ ಮನೆಗೆ ಯಾರವ್ರೆ ನೋಡ್ಕೊಳಕ. ನಮ್ಮ ಅತ್ತೆ ಒಬ್ಳವಳೆ, ಆ ರಂಗನಾಯ್ಕಿ ಅವಳೆ ಯಾವಾಗಲೂ ನಾಟ್ಕಡ್ಕೊಂಡಿರ್ತಾಳೆ. ಎಲ್ಲಿ ಬೇಡ, ಇಲ್ಲೇ ಇರ್ಲಿ ಬಿಡು. ನೀವೆಲ್ಲ ಇದ್ರಲ್ಲ ನೋಡ್ಕೊಳ್ರಿ. ಇನ್ನ ನಿಮ್ಮ ಅಪ್ಪನ ಏನ್ ಹೇಳ್ತಾನೆ ಕೇಳೋಣ. ಹೋಗಿ ಹೇಳ್ಬೇಡ ನಿಮ್ಮ ಅತ್ತೆಕ. ಸೈಕಲ್ ಹಾಕೊಂಡು ಬಿರಿನ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನನ್ನ ಮಗಳು ಬಿಟ್ಟಳೆ ಬಿರಿನ್ ಬಾಸ್ತೆ ನೋಡಿ ಅಂತ. ಇಲ್ಲ ಕರ್ಕೊಂಡೆ ಬಂದ್ಬಿಡ್ತೀನಿ. ಹಂಗೆ ಮಾಡು, ಕರ್ಕೊಂಬ. ಇನ್ಯಾರೋ ಕರ್ಕೊಂಬರಕ್ಕ. ಇಲ್ಲೇ ಇರ್ಲಿ 1-3 ತಿಂಗಳು, ಆಮೇಲೆ ಬೇಕಾದ್ರೆ ಹೋಗ್ಲಿ. ನಾನು ಅಲ್ಲಿ ಹೋಗಲ್ಲ, ಅಲ್ಲಿ ರೂಮಾಗ ಸೊಳ್ಳಿ ಜಾಸ್ತಿ. ಇಲ್ಲಿ ನೋಡಿ ಇರೋದು ಒಂದೇ ಕಿಟಕಿನೇ, ಇಲ್ಲಿ ಸೊಳ್ಳಿ ಕಮ್ಮಿ ಅದೇ. ನಾನು ಹೋಗಲ್ಲ ಅಲ್ಲಿಕ. ಇವಾಗ ನೀನು ಹೋಗು ಅಂತ ಹೇಳೋರೇನವ್ರೆ? ಯಾರು ಇಲ್ಲ, ಇಲ್ಲೇ ಇರು ಆರಾಮ್ಗ.